ಇದು ಓಡ್ ಹೊಡಿದ್ರಿ. ಇದು ಎಡಿ ಕುಂಟ್ರಿ 14-15 ಇಂಚಿಂದ್ರಿ. ಇದು ಓಡ್ ಹೊಡಿದ್ರಿ 1 ಫೂಟಿಂದು. ಇದು ಎಡಿ ಕುಂಟ್ರಿ. ಇವು ದೀಡ್ಗೇನ 2 ಗೇನಿನ ಕುಂಟ್ರಿ. ಇವು 3 ಕುಂಟಿಗೆ ನಗ ಬರ್ತೈತ್ರಿ. ಇದು 3 ಕುಂಟಿನ ಹೊಡಿ ನಗ ಬರ್ತೈತ್ರಿ. ಇದು ಚಕಡಿ ನಗ ರೀ. ಎತ್ತಿನ ಗಾಡಿದ್ರಿ. ಇದು ಸಣ್ಣ ಹೋರಿಗಳಿಗೆ ಹೂಡಿ ನಾವು ಏನಾದ್ರು ಸಾಗ್ ಮಾಡಾಕ ಅಂದ್ರ ಪ್ರಾಕ್ಟೀಸ್ ನಗ ಇಟ್ಟು ಪ್ರಾಕ್ಟೀಸ್ ಮಾಡಾಕ ಕಳೆ ತೆಗ್ಯಾಕ್ರಿ. ಬ್ಯಾಸಿಗೆ ಹೋಗ್ರಿ ಅಂದ್ರ ಹುಲ್ಲು ಮ್ಯಾಲ ಇರ್ತೈತ್ರಿ. ನಾವು ಬಗ್ಗುದ್ ಬೇಕಾಗುದಿಲ್ರಿ. 5 ಸಾಲ 4 ಸಾಲ ಹಿಂಗ್ ಹಿಡ್ಕೊಂಡ್ ಜಕ್ಕೊಂತ ಹೋದ್ರಿ ಕಳೆ ತೆಗ್ದಂಗ ಹೋಗತ್ರಿ. ವಿತ್ ಎಡಿ ಹೊಡ್ದಂಗ ಸರ. ಇದನ್ನ ಯಾರಾದ್ರೂ ನೌಕರಿದಾರು ಇದ್ದಾರ, ಹೊಲಾನು ಇಲ್ಲ ಅವ್ರ ಕಡೆಗೆ, ಅಂತಾರು ಇಂಥ ಟ್ರೇದ ತಗೊಂಡು ನಮಗ್ ಬೇಕಾದಂತ ಮನಿಗೆ ಬೇಕಾದಂತ ತರಕಾರಿಗಳನ್ನು ಬೆಳ್ಕೋಬಹುದು. ನಾವು ಈ ದಿನಮಾನದಾಗ ಟ್ಯಾಕ್ಟರ್ ಕೆಲಸನ ನಡೆಸುವಂಥ ಕಾಲದಾಗ್ರಿ ನಾವು ಆದರೂ ಈ ಎತ್ತಿನ ಗಳೆ ಸಾಮಾನ, ಎತ್ತಿಲೆ ಹರಗುದು, ಬಿತ್ತುದು, ಓಡ್ ಹೊಡಿದು, ಸಾಲ್ ಬಿಡೋದ್ರಲಿಂದ ಹಿಡಿದ್ರಿ ನಾವು ಯಾವನ್ನೂ ನಾವು ಕಳ್ಕೊಂಡಿಲ್ಲ. ಹಿಂದಿಂದ ಏನು ನಮ್ಮ ಹಿರಿಯರು ಮಾಡ್ಕೊತ ಬಂದಾರಲ್ರಿ, ಇದು ಓಡ್ ಹೊಡಿ ಕುಂಟ್ರಿ. ಇದು ಓಡ್ ಹೊಡಿದ್ರಿ. ಇದು ಎಡಿ ಕುಂಟ್ರಿ 14-15 ಇಂಚಿಂದ್ರಿ. ಇದು ಓಡ್ ಹೊಡಿದ್ರಿ 1 ಫೂಟಿಂದು. ಇದು ಎಡಿ ಕುಂಟ್ರಿ. ಇವು ದೀಡ್ಗೇನ 2 ಗೇನಿನ ಕುಂಟ್ರಿ. ಇದು ದೀಡ್ಗೇನಿಂದ, ಇದು 2 ಗೇನಿಂದ್ರಿ. ಅದ್ರಾಗನ ಕಬ್ಬನ ಮತ್ತ ಅವು ಕಟ್ಗಿ ತಾಳಿನ ಕಟ್ಗಿ ಈಸ್ರಿ. ಇವು ಎಡಿ ಕುಂಟಿ ಒಳಗ ಕಬ್ಬನ ಈಸಿನೂ ಮಾಡ್ಸೇವ್ರಿ. ಮತ್ತ ಕಬ್ಬನ ಈಸಿನೂ ಈ ತರ ಅದ. ಇವು ಕಬ್ಬನದು ಕುಂಟ್ರಿ. ನಮಗ ಯಾವ ತರಕ್ಕ ಯಾವ ಹಾಗಬೇಕು ಅದ ತರಾನ ಮಾಡೇವ್ರಿ. ಟ್ಯಾಕ್ಟರ್ ಅದಾವ್ರಿ, ಕೂರ್ಗಿ ಐತಿ, ಕುಂಟೆ ಇದಾವ್, ಎಲ್ಲಾ ಇದ್ರು. ಆದ್ರ ಎತ್ತಿನ ಮಾತ್ರ ನಾವ್ ಇನ್ನೂ ಮಟಾನು ಮರ್ತಿಲ್ರಿ. ಮತ್ತ ಈಗ ಎಲ್ಲಾ ಕಡೆನೂ ಟ್ಯಾಕ್ಟರ್ ನಡೆಯಲ್ರಿ. ಹೌದ್ರಿ, ಎಲ್ಲಾ ಕಡೆ ಟ್ಯಾಕ್ಟರ್ ನಡಿದುಲ್ರಿ. ಇದ್ರಾಗ ನಮ್ಮ ಎತ್ತಿನ ಗಳಕ್ಕ ಕೆಲವೊಂದು ಹಾಗ ಬರುದ ಎತ್ತಿನ ಗಳಿಯಲ್ಲಿಂದ ರೀ. ನಮ್ಮ ಅನುಭವದ ಪ್ರಕಾರ ಮತ್ತ ಅದ್ರಾಗು ಕುಂಟಿಗಳು ಬರುದ್ರಿ. ಕಟ್ಟಿಗೆ ದಿಂಡಿನೂ ಹಾಗ ಬರ್ತಾವ್ರಿ. ಕಟ್ಟಿಗೆ ದಿಂಡಿನೂ ಹಾಗ್ರಿ. ಮತ್ತ ನಮ್ಮ ಅಂತೇವ್ ನಾವು ಕಬ್ಬನದ್ದು ಮಾಡ್ಸೇವ್ರಿ. ಕಬ್ಬನದ್ರಕ್ಕಿಂತ ಕಟ್ಟಿಗೆ ದಿಂಡ ನಮಗ್ ಹಾಗ ಹೌದ್ರಿ. ಮತ್ತ ಅಲ್ಲಿದ ದಿಂಡಿನ ಕುಂಟೆ ಅಂತೇಳಿ ಐತ್ರಿ. ಒಂದು ಬೆಳಸಾಲ್ ಕುಂಟೆ ಅಂತೇಳಿ ಐತಿ. ಈ ಸಣ್ಣದ ಯಾವ್ದ್ರಿ? ಅದು ದಿಂಡಿನ ಕುಂಟೆ ಅಂತೇಳಿ ಬರ್ತೈತ್ರಿ. ಅದ ಕಿರುಗುಂಟಿ ಅಂತೇಳಿ ಅಂತಾರ್ರಿ. ಇದಕ್ಕ ಕಿರುಗುಂಟಿ ಅಂತೇಳಿ ಅಂತಾರ್ರಿ. ಇದು ಬೆಳಸಾಲ್ ಕುಂಟ್ರಿ. ಯಾಕಂದ್ರ ನಮ್ ಪೂರ್ವಿಕರ್ಲಿಂದ ಹಿಡಿದ ನಾವು ಇದನ್ನ ಇಟ್ಕೊಂಡ ಬಂದೇವ್ರಿ. ಮತ್ತ ಅದ ಏನ್ ಸೈಜ್ ಆದ್ರಿ? ಇದು ಸೈಜ್ 4.5 ಫೂಟ್ ಐತ್ರಿ. ಇದು 4.5 ಫೂಟ್ ರೀ. ಈ ದಿಂಡ್ರಿ? ಈ ದಿಂಡು 3.5 ಫೂಟ್ ಐತ್ರಿ. ಅಂದ್ರ ಇದು ಕಿರುಗುಂಟಿ ಅಂದ್ರಿ. ಕೆಲವೊಂದು ಅಗದಿ ಹುಲ್ಲ ಆದಾಗದು ಹತ್ತಿ ನಿಂತ ಹರಗಾಕುದು ಅಂತೇಳಿ ಮಾಡಿ. ಹೌದ್ರಿ. ಎತ್ತಿಗಳಿಗೆ ಇದನ್ನ ತಗ ಆಗುದಿಲ್ರಿ. ಇದು ಬಿತ್ತಿದ ಹಿಂದ ಬೆಳಸಾಲ್ ಮಾಡಾಕ್ ಅಂತೇಳಿ ಮಾಡಿದ್ರಿ. ಇದು ಓಡ್ ಮಾಡೋದ್ರಿ. ಇದು ಉಳ್ಳಾಗಡ್ಡಿ ಬೀಜ ಬಿತ್ತುವಾಗ ಅಂತೇಳಿ ದೀಡ್ಗೇನಿನ್ ಕುಂಟ್ರಿ. ಉಳ್ಳಾಗಡ್ಡಿಗೂ ಆತ್ರಿ. ನಾವ್ ಏನ್ ಮಾಡಿದ್ರು ಓಡ್ ಮಾಡ್ಬೇಕಂತೇಳಿ ಇದ್ರ ಇದ್ರಲ್ಲೇ ಹರಗುದ್ರಿ. ಜಾಳಕ್ಕೂ ಬರ್ತೈತ್ರಿ ಓಡ್ ಮಾಡಾಕ. ಸೂಪರ್ ಸರ್. ಕೆಲವೊಂದ್ ಯಾವ ಬೆಳಿಗ್ ಬೇಕ ಆ ಬೆಳಿಗ್ ಮಾಡ್ಕೊಂತೇವ್ರಿ. ಸರ್ ಇಲ್ಲೇ ನಗಗಳಿದಾವ? ಇವು ನಗಾರಿ. ಇವು ಅಂದ್ರ ಎಡಿ ಕುಂಟಿ ನಗ ಅಂತೇಳಿ. ಇದು 6 ಕುಂಟಿಗೆ ಬರ್ತೈತ್ರಿ. ಇದು ಅಲ್ಲಿಂದ ಹಿಡಿದು ಇಲ್ಲಿ ಮಟ ರೀ. 6 ಕುಂಟಿ. 6 ಕುಂಟಿ ಕೂಡ್ತಾವ್ರಿ. 6 ಕುಂಟಿ ಕೂಡಿ ಹೊಡಿಯುವಂತಾದ್ರಿ. ಫೂಟಿಂದ ಆದ್ರಿ ನಗ? ಇದು 9.5-10 ಫೂಟಿನ ಮಟ ಐತ್ರಿ. ಇದು ಕೂರ್ಗಿ ಬಿತ್ತುವಂತ ಕೂರ್ಗಿ ನಗಾರಿ. ಕೂರ್ಗಿ ನಗ. ಇದು 4 ಕುಂಟಿ ನಗಾರಿ. ಇದು 4 ಕುಂಟಿ ನಗಾರಿ. ಇದು ನಾವು ಏನಾರ ಸಾಲ್ ಓಡ್ ಹೊಡಿ ಮುಂದ ಬದನಿಯಾಗಿ, ಮೆಣಸಿನಾಗಿ ಅಥವಾ ಏನಾದ್ರು ಓಡ್ ಮಾಡೋ ಮುಂದ ಅಂತೇಳಿ ಇದು ಆ ನಗಾರಿ. ಇದು ಬೆಳಸಾಲ್ ಕುಂಟಿ ನಗಾರಿ. ಬೆಳಸಾಲ್ ಕುಂಟಿಗೆ ಬರ್ತೈತಿ. 3 ಕುಂಟಿಗೆ ನಗ ಬರ್ತೈತ್ರಿ. 3 ಕುಂಟಿನ ಹೊಡಿ ನಗ ಬರ್ತೈತ್ರಿ. ಇದು ಚಕಡಿ ನಗಾರಿ. ಎತ್ತಿನ ಗಾಡಿದ್ರಿ. ಇದು ಸಣ್ಣ ಹೋರಿಗಳಿಗೆ ಹೂಡಿ ನಾವು ಏನಾದ್ರು ಸಾಗ್ ಮಾಡಾಕ ಅಂದ್ರ ಪ್ರಾಕ್ಟೀಸ್ ನಗ ಇಟ್ಟು ಪ್ರಾಕ್ಟೀಸ್ ಮಾಡಾಕ ಅಂತೇಳಿ ಇದೊಂದು ಸಣ್ಣ ನಗ ಐತ್ರಿ. ಇದು ಹರಗು ಕುಂಟಿದ್ರಿ. ಅಂದ್ರ ದೀಡ್ಗೇನು 2 ಗೇನಿನ ಕುಂಟಿ ಹಾಕಿ ಕೆಲವೊಂದು ಬೆಳ್ಯಾಗ ಏನ್ ಓಡ್ ಮಾಡು ಇರ್ತಾವಲ್ರಿ, ಇದು ಅದರಿ. ಆ ಬಳಿಕ ಇದು ಎಡಿ ಕುಂಟಿದ್ರಿ. ಇದು 5 ಕುಂಟಿ ನಗಾರಿ. 5 ಕುಂಟಿಗೂ ಬರ್ತೈತ್ರಿ, ಬೆಳಸಾಲ್ಕೂನು ಬರ್ತೈತ್ರಿ. ಇವು ಇದಕ್ಕ ಅಂತೇಳಿ ಕೆಲವೊಂದ್ ಅದ್ಲಾ ಬದ್ಲಿನೂ ಹಾಕಾವ್ರಿ. ಎಲ್ಲಾ ಕೆಲ್ಸಕ್ಕೂ ಬರ್ತಾವ್ರಿ. ಒಂದ್ ನಾಗ 2-3 ಕೆಲ್ಸನು ಮಾಡ್ತಾವ್ರಿ. ಇವು ಬ್ಯಾಕೋಲ್ರಿ.
ಬ್ಯಾಕ್ವಲ್ ಅಲ್ಲಿ ಆಗಲೇ ತೋರಿಸಿದ ಎಡಿ ಕುಂಟಿಗೆ ಹಿಂಗ್ ಹಿಡ್ಕೊಳ್ಳ ಇದನ್ನ ಬ್ಯಾಕ್ವಲ್ ಅಂತಾವ್ರಿ. ಇವರು ನಮ್ಮ ಕಾಕಾರ ಮಗ ಅಶೋಕ್ ಬೋರ್ ಶೆಟ್ಟಿ ಅಂತ ಹೇಳ್ರಿ. ನಮಸ್ಕಾರ ರೀ. ರೈತರ್ರಿ ಇವ್ರು. ಒಟ್ಟ ಎಲ್ಲಾ ತರದ ಸಾಮಾನುಗಳು ಕೃಷಿ ಸಾಮಾನುಗಳು ಅದಾವ್ರಿ. ಒಕ್ಕಲತನದ ಒಳಗೆ ಎಲ್ಲಾ ಟ್ರ್ಯಾಕ್ಟರ್ನು ಅದಾವ್ರಿ, ಆ ಬಳಕ ಮಷಿನರಿನು ಅದಾವ್ರಿ. ಎತ್ತಿನೂ ಮಾತ್ರ ನಾವ್ ನೆನಪ್ ಹಾರಿಲ್ರಿ. ಇವು ಯಾವಕ್ಕೂ ಎತ್ತಿನೂ ಮಾತ್ರ ಇವನು ನೆನಪ್ ಹಾರಿಲ್ರಿ. ಯಾಕಂದ್ರೆ ಇವು ಮರಿತಾ ಹೋಗ್ತಾ ಇದಾವ್ರಿ ಎತ್ತಿನ ಸಾಮಾನುಗಳು. ಹೌದ್ರಿ. ಈಗ ಇವನ್ನ ನಾವು ಇಟ್ಕೊಂಡು ನಾಳೆ ನಮ್ಮ ಮಕ್ಕಳಿಗೆ ಅಥವಾ ಮೊಮ್ಮಕ್ಕಳಿಗೆ ನೋಡ್ಕೊಂತಾರ. ಇಟ್ಕೊಂಡ್ರು ನಾವು ಚೆನ್ನಾಗಿ ವ್ಯವಸ್ಥೆ ಮಾಡಿ ಇಟ್ಕೊಂಡ್ರು ನಾಳೆ ಮುಂದಿನ ಪೀಳಿಗೆಗೆ ಇವು ಬೇಕಲ್ರಿ ತೋರ್ಸಾಕ. ಈಗಿನವ್ರಿಗೆ ಗೊತ್ತಿಲ್ರಿ ಅರ್ಧ ಸಾಮಾನುಗಳು. ಹೌದ್ರಿ. ಹೌದ. ಕೆಲವೊಂದು ಕಮ್ತದ ಮನ್ಯಾಗ ಕೆಲವೊಂದ್ ಇಲ್ಲ ಇಲ್ರಿ. ಈಗ ಟ್ರ್ಯಾಕ್ಟರ್ ಬಂದ್ರಿ, ಎಲ್ಲಾ ಟ್ರ್ಯಾಕ್ಟರ್ ಮೇಲೆ ನಡೆದಲ್ರಿ, ಹಂಗಾಗಿ ಇವನ್ನ ಮಾರ್ಕಂತ ಹೊಂಟಾರ್ರಿ. ಹೌದ್ರಿ. ಹೌದ್ರಿ. ಸರ್ ಇಲ್ಲೇನ ಸಾಮಾನುಗಳು ಅವಲ್ರಿ? ಇದ್ರಿ ಇದು ಕಳೆ ತೆಗ್ಯಾಕ್ರಿ ಬ್ಯಾಸಿಗೆ ಹೋಗ್ರಿ. ಅಂದ್ರ ಹುಲ್ಲು ಮ್ಯಾಲ ಇರ್ತೈತ್ರಿ. ನಾವು ಬಗ್ಗುದ್ ಬೇಕಾಗುದಿಲ್ರಿ. 5 ಸಾಲ 4 ಸಾಲ ಹಿಂಗ್ ಹಿಡ್ಕೊಂಡ್ ಜಕ್ಕೊಂತ ಹೋದ್ರಿ ಕಳೆ ತೆಗ್ದಂಗ ಹೋಗತ್ರಿ. ವಿತ್ ಎಡಿ ಹೊಡ್ದಂಗ ಆಗ್ತದ್ರಿ. ಹಿಂಗಾರಿಗ್ರಿ. ನೀವೇ ರೆಡಿ ಮಾಡ್ಸಿರಿ ಸರ್? ನಾವ ಮಾಡೇವ್ರಿ. ಬಾಳ ಚಂದ ಇವ್ರಿ ಸೋಯಾಬಾನ ಹಾಕುವಾಗ ಮಿಷನ್ಕ್ರಿ ಕುಂಟಿ ಹಾಕಿ ಸೋಯಾಬಾನ ಹಿಂಗ್ ಮಿಷನ್ ಹಾಕಾಕ ಇವ್ ಗಾಂವಕ್ಕ ಹಡ್ಡಿ ಕೊಡಾಕ ಬನ್ವಿಯದು ಹಡ್ಡಿ ಕೊಡಾಕ ಆತ್ರಿ. ವಿತ್ ಗೊಬ್ಬರ ತುಂಬಾಕು ಆತ್ರಿ. ಹಿಂದಗಡೆ ನಮಗ ಹೊಟ್ಟುನು ಬಳ್ಕೊಳಕು ಬರ್ತೈತ್ರಿ. ಇದು ಎಲ್ಲ ರೀತಿ ಅನುಕೂಲ ಆಗ್ತದ್ರಿ. ಇವು ಈಗ ಬಂದಿದ್ದುರಿ ಸರ. ಇವು ಮೊದ್ಲಿನೂ ಇವು ಹಳೆ ಕುಂಟ್ರಿ. ರಾಗಲ್ ಅಂತ ಅಂತಾರ್ರಿ ನಮ್ ಕಡೆಗೆ. ಈ ರಾಶಿ ಮಾಡ್ಬೇಕಾದ್ರೆ ತೆನಿಗಳು ಎಳಕಲಾಕ್ರಿ. ಈ ಮೊದ್ಲ ಇವ್ ಇದ್ದುರಿ. ಈಗ ಜನರೇಷನ್ ಚೇಂಜ್ ಆದಂಗ ಇದನ್ನ ನಾವು ಕೆಬ್ಬಣದ ಬಂದ. ಯಾಕಂದ್ರಿ ಕಟ್ಟಿಗಿದಕ್ಕ ಈಗ ಬಡಿಗಾರು ಇಲ್ರಿ, ಮಾಡಾರು ಇಲ್ರಿ. ಹೌದ್ ಹೌದ್ರಿ. ಈಗ ಅದ್ರ ಸಂಬಂಧನ ನಾವು ಇವನು ಮಾಡಿಸ್ಕೊಂಡಾವ್, ಇವನು ಕಾದ್ ಇಟ್ಕೊಂಡವ್ರಿ. ಇವೆಲ್ಲಾ ಅದ್ರವರಿ ಇವು ಜಂತ್ ಕುಂಟ್ರಿ. ಒಟ್ಟು ತುಂಬಾಕ್ ಆತ್ರಿ, ನಮಗ ತೆನಿ ಎಳ್ಕೊಳಕ್ ಆತು, ಎಲ್ಲದಕ್ಕೂ ಅನುಕೂಲ ಆಗ್ತದ್ರಿ. ಎಲ್ಲದಕ್ಕೂ ಅನುಕೂಲ ಆಕತ್ರಿ. ರಾಶಿ ಮಾಡ್ಲಕ್ಕ ಮೊದಲೆಲ್ಲ ಇವೇ ಇರ್ತಿದ್ದೀವ್ರಿ, ಹಲ್ಲುಗಳ ಮ್ಯಾಲ ಇರ್ತಿದ್ರಿ. ಇಷ್ಟಲ್ಲಿನು ಅಂತೇಳಿ. ಲಾಸ್ಟ್ 8 ಹಲ್ಲಿನ ಮಠ ಇದಾವ್ರಿ ಇವ್ ಕುಂಟಿ. ಸರ ಇದನ್ನ ಯಾರಾದ್ರೂ ನೌಕರಿದಾರು ಇದ್ದಾರ, ಹೊಲಾನು ಇಲ್ಲ ಅವ್ರ ಕಡೆಗೆ, ಅಂತಾರು ಇಂಥ ಟ್ರೇದಾಗ ತಗೊಂಡು ನಮಗ್ ಬೇಕಾದಂತ ಮನಿಗೆ ಬೇಕಾದಂತ ತರಕಾರಿಗಳನ್ನು ಬೆಳ್ಕೋಬಹುದು. ಇಷ್ಟು ದೊಡ್ಡ ಟ್ರೇ ಎದಕ್ಕಂದ್ರೆ ಇದು ನೆಲದೊಳಗ ಗಡ್ಡಿ ಹಿಂತಿಂತಾವಕ್ಕವಲ್ರಿ, ಅದಕ್ಕ ದೊಡ್ಡ ಟ್ರೇ ಯೂಸ್ ಮಾಡ್ಕೋಬೇಕ್ರಿ. ಇವು ಉದ್ದು ನಾವು ಇದನ್ನ ಹಾಕೊಂಡಿದ್ದೇವೆ ಪಾಲಕ್ರಿ. ಇದು ಈರುಳ್ಳಿ ರೀ. ಇದು ಉಳ್ಳಾಗಡ್ಡೆ ರೀ. ಇದಕ್ಕ ಉದ್ದು ಕೊತ್ತಂಬರಿ ಅದು ಹಾಕೊಂಡಿದ್ದೇವ್ರಿ. ನಮ್ ಕಡೆ ಟ್ರೇ ಇದ್ದಿದ್ದಕ್ ನಾವು ಯೂಸ್ ಮಾಡ್ಕೊಂಡಿದ್ದೇವ್ರಿ. ಬಟ್ ಇದನ್ನ ದೊಡ್ಡ ಆಲೂಗಡ್ಡೆ ಹಾಕೊಳ್ಳಿ ಅಥವಾ ನೀವು ಉಳ್ಳಾಗಡ್ಡಿ ಹಾಕೋರಿ, ಇಂತಾವ್ ಮಾಡ್ಕೊಂಡು ಗೆಣಸುನು ಹಾಕೋಬಹುದ್ರಿ. ಯಾಕಂದ್ರೆ ಇದಕ್ಕ ಲೆಂತ್ ದೊಡ್ಡದಿದೆ. ಹೌದ್ರಿ. ಅದು ಭೂಮಿ ಒಳಗ ಎಷ್ಟು ಜಾಗ ಬೇಕಾಗತ್ತಲ್ರಿ, ಭೂಮಿ ಒಳಗಾದ್ರೆ ಬಿಟ್ಕೊಂತ ಹೋಗ್ತದೆ, ಅನುಕೂಲ ಆಗತ್ತೆ. ಇವು ಟ್ರೇ ಅಂದ್ಬಿಟ್ಲೇನ ಇಲ್ಲಿ ಹಿಡಿತೈತ್ರಿ. ಹೌದ್ರಿ. ನಾವು ಸಣ್ಣ ಪ್ರಮಾಣದಾಗ ಹಾಕಿದ್ರ ಗಡ್ಡಿ ಆಗೋದಿಲ್ಲ, ಗೆಣಸದು ಉದ್ದಕ್ಕೆ ಆಗೋದಿಲ್ಲ. ಇದ್ರೊಳಗೆ ಮೂಲಂಗಿ ಹಾಕೋಬಹುದು, ಗಜ್ರಿ ಹಾಕೋಬಹುದು. ನೀವು ಇಂಥವ್ ದೊಡ್ಡ ಟ್ರೇ ಮಾತ್ರ ಗಜ್ರಿ ಮೂಲಂಗಿ ಭೂಮಿ ಒಳಗೆ ಬೆಳೆಯಂತ ಪದಾರ್ಥಗಳನ್ನು ಹಾಕೋಬಹುದು. ಮತ್ತೆ ಇದಕ್ಕೆ ಬದ್ನಿಯಾಗೆ ಮೆಣಸಿನಾಗೆ ಚಪ್ರಾಗೆ ಹಾಕೋಬೇಕು. ಯಾಕಂದ್ರೆ ಅದಕ್ಕೆ ದೊಡ್ಡ ಬೇರ್ ಬಿಡತ್ತೆ. ಅದ್ರ ಸಂಬಂಧ ದೊಡ್ಡ ಟ್ರೇ ಆದ್ರೆ ನಿಮ್ಗ ಅದು ಅನುಕೂಲ ಆಗ್ತದ್ರಿ. ಅನುಕೂಲ ಆಗತ್ತೆ. ಹಾಗೆ ಬಂದ್ರ ಈ ಸಡೆ ಸರ ಇದನ್ನ ಬಳ್ಳುಳ್ಳಿ ಹಾಕೋಬೇಕ್ರಿ. ಬಳ್ಳುಳ್ಳಿ ಹಾಕೊಂಡ್ರಿ. ಬಳ್ಳುಳ್ಳಿ ಹಾಕೊಳ್ರಿ. ಇವು ಬಳ್ಳುಳ್ಳಿಗೆ ಸಣ್ಣ ಟ್ರೇ ಎದಕ್ಕಂದ್ರಿ ಗಡ್ಡಿ ಆಗುದು ಅದು ಇಷ್ಟೇ ಸಣ್ಣದಕತ್ರಿ. ಇದಕ್ಕೆ ಇಷ್ಟು ರಗಡಕತ್ರಿ, ಸಫಿಶಿಯಂಟ್ ರೀ ಇದಿಷ್ಟ. ಇದಕ್ಕ ಎಲ್ಲಾ ನಡಿತೈತ್ರಿ. ಅದಕ್ಕ ನೋಡ್ರಿ ಇಲ್ಲೇ ನಾವು ಆಲೂಗಡ್ಡೆ ಹಾಕೊಂಡ್ರಿ. ಇವು ಭೂಮಿ ಒಳಗನ ಇಷ್ಟು ದೊಡ್ಡದೈತ್ರಿ. ಅಲ್ಲಿ ಹಾಕಿದೇವ್ರಿ, ಹೊಲದಲ್ಲಿ ಹಾಕೇವಿ. ಈ ಟ್ರೇದಾಗ ಎದಕ್ ಹಾಕೇವಿ ಅಂದ್ರೆ ಇದ್ರ ಸಂಬಂಧ ದೊಡ್ಡ ಗಡ್ಡೆ ಹಾಕವ್ರಿ. ಅದಕ್ಕ ಹೆಂಗ ಇದು ಆಗತ್ತಲ್ರಿ, ಹಂಗ ಬೆಳ್ಯಾಕ ಜಗ ಬೇಕ್ರಿ, ದೊಡ್ಡ ಟ್ರೇ ಬೇಕ ಅವಕ್ಕ. ಅದ್ರ ಸಂಬಂಧ ಇವನ್ನ ದೊಡ್ಡ ಟ್ರೇದಾಗ ಆಲೂಗಡ್ಡೆ. ಇದೆಲ್ಲ ಆಲೂಗಡ್ಡೆ ಸರ. ಇದು ಉಳ್ಳಾಗಡ್ಡಿ ರೀ. ಇದು ನೆಲದೊಳಗ ಹಾಕತ್ರಿ. ಭಾಳ ಚಂದ ಹಾಕಿರ್ತಾರ ಸರ್. ಅಂದ್ರೆ ಈಗ ಯಾರಾದ್ರೂ ಡಾಕ್ಟ್ರು ಆಗ್ಲಿ ಇಂಜಿನಿಯರ್ ಆಗ್ಲಿ ಹೊಲ ಇಲ್ಲ ಅಂದ್ರೆ ಅವ್ರ ಮ್ಯಾಲ ತಮ್ಮ ಮ್ಯಾಳ್ಗಿ ಮ್ಯಾಲ ಸ್ಲ್ಯಾಬ್ನ್ಯಾಗ ಹಾಕೊಂಡು ಒಂದ್ 5 ನಿಮಿಷ ನೀರ್ ಹೊಡ್ಕೊಂಡ್ ಬಿಟ್ರೆ ಮುಗಿದೋಯ್ತು. ನೀವು ಚಾಪ್ರಾಗೆ ಹಚ್ಕೋರಿ, ಬದ್ನಿಯಾಗೆ ಹಚ್ಕೋರಿ, ಬೇಕಾದ್ ಮಾಡ್ಕೋರಿ. ನಿಮಗ್ ಬೇಕಾಗಿದ್ ಮನಿಗೆ ಬೇಕಾದಂತ ತರಕಾರಿಗಳನ್ನ ನಾವು ಮಾಡ್ಕೋಬಹುದು. ಮತ್ ಇನ್ನೊಂದ್ ಏನಂದ್ರ ನೀರ್ ಬಸ್ತು ಹೋಗಲಕ್ಕ ಟ್ರೈನಾಗ ಅನುಕೂಲ ಅದ. ಟ್ರೇ ಇದೆ, ಎಲ್ಲ ನೀರುನು ಹೆಚ್ಚಿಗೆ ಆದ್ರೂ ಹೋಗುತ್ತೆ, ಬಿಸಿಲು ಬೀಳುತ್ತೆ ಮ್ಯಾಳ್ಗಿ ಮ್ಯಾಲ. ಆದ್ರೆ ನಮಗೂ ಒಂಥರ ಹೊಲದ ವಾತಾವರಣನೂ ಸಿಗುತ್ತೆ. ಮನಿ ಮೇಲೆ ಹೋದ್ರೆ ರಾತ್ರಿ ಅಥವಾ ಬೆಳಗ್ಗೆ ವಾಕಿಂಗ್ ಹೋಗೋ ಬದ್ಲಿ ಅಲ್ಲಿ ಬಂದ್ ಒಂದ್ 5 ನಿಮಿಷ ಕುಂತ್ರೆ ಇದೇನು
ಆಮ್ಲಜನಕ ಬಿಡ್ತೈತಲ್ರಿ ನಮಗ್ ಗಾಳಿ ಅದು ನಮ್ಗೆ ಅಲ್ಲೇ ಸಿಗುತ್ತೆ. ನಾವು ಹೊಲಕ್ಕೆ ಹೋಗ್ಬೇಕು, ಸ್ವಲ್ಪ ಇದ್ರ ಕಸ ಪಸ ಬಂದ್ರೆ ಕೈ ಆಡ್ಸ್ಕೊಂತ ಕೈ ಆಡಿಸ್ಕೊಂತ ಇದ್ರು ವ್ಯಾಯಾಮನೂ ಆಗತ್ತೆ, ವರ್ಕುನು ಆಗತ್ತೆ, ಅವ್ರಿಗೆ ಎಲ್ಲಾ ತರನು ಆಗತ್ತೆ. ಇದ್ರಿಂದ ಇಷ್ಟು ಎಲ್ಲ ಯೂಸ್ ಇದೆ ನಮಗೆ, ನಮ್ಗೆ ಉಪಯೋಗ. ಟ್ರೇಗಳು ಜೋಡಿಸಿರಿ ಸರ್? ಹೌದು ಸರ್, ಭಾಳ ಟ್ರೇ ಇದೆ ಸರ್. ಅಲ್ಲಿ ನೋಡಿದ್ರಲ್ಲ ಟ್ರೇದಾಗ ಬೆಳೆದಿದ್ವಿ ಸರ್. ಆ ಟ್ರೇ ನಿಮಗೆ ರೊಕ್ಕ ತಗೊಳಕ್ ನಿಮ್ ಕಡೆ ರೊಕ್ಕ ಇಲ್ಲ ಅಂದ್ರೂ ಕಾಸ್ಟ್ಲಿ ಆಗತ್ತವ. ನಮಗ್ ಬೇಡ. ಈ ಚೀಲ, ಸಿಮೆಂಟಿನ ಚೀಲ ಯಾರಾದ್ರೂ ಬಿಲ್ಡಿಂಗ್ ದಲ್ಲಿ ಮಾಡಿ ಹಂಗೆ ಒಗಿತಾರೆ, ಬಿಸಾಕ್ತಾರೆ. ಇದು ವೇಸ್ಟ್. ಇದರಲ್ಲಿ ಮಣ್ಣು ತುಂಬಿ ನಮಗ್ ಬೇಕಾದಂತ ಶೇಂಗಾನು ಹಾಕಿದೇವಿ, ಮೆಂತ್ಯನು ಹಾಕಿದೇವಿ, ಬೀನ್ಸು ಹಾಕಿದೇವಿ, ಮತ್ ಪಾಲಕು ಹಾಕಿದೇವಿ. ಇದ್ರಾಗ ಎಲ್ಲಾ ತರದ್ದು ವೆರೈಟಿ ನಮಗ್ ಏನ್ ಬೇಕು ನಮಗೆ ಯೂಸ್ ಮಾಡ್ಕೋಬಹುದು ನಾವು ಎಲ್ಲ. ಇವು ಯಾಕಂದ್ರೆ ನಮಗ ಮುಂದ ದನ ತಿಂತಾವೆ, ವೇಸ್ಟ್ ಹೋಗದ್ರೆ ಎಲ್ಲಾ ರೋಡ್ ನಲ್ಲಿ ಇದು ಗಲೀಜಾಗತ್ತೆ, ಕೊಳೆಯೋದಿಲ್ಲ. ನಮಗ ಸ್ಮಾರ್ಟ್ ಸಿಟಿ ಅನ್ನೂ ಆಗತ್ತೆ. ಇದನ್ನ ತಗೊಂಬಂದ್ ನಾವ್ ಇಟ್ಕೊಂಡ್ರ ಈ ಟೈಪ್ ಮಾಡಿದ್ರೆ ಒಂದು ಸ್ಮಾರ್ಟ್ ಸಿಟಿ ಆಗತ್ತೆ, ಎರಡು ನಮಗ್ ಉಪಯೋಗ ಆಗತ್ತೆ. ನಮಗ್ ಬೇಕಾದಂತ ತರಕಾರಿಗಳು ನಾವೇ ಬೆಳಿಬಹುದು. ಒಳ್ಳೆ ಐಡಿಯಾ. ದುಡ್ಡು ಯಾಕೆ ವೇಸ್ಟ್ ಮಾಡೋದು? ಸೂಪರ್. ಇದ್ರಲ್ಲಿ ಎಲ್ಲ ತರಕಾರಿ ಎಲ್ಲಾ ತರಕಾರಿ ಹಾಕಿದೀವಿ. ಬಾರಿ ಬೆಸ್ಟ್ ಆಗಿದೆ ಸರ್. ನೋಡ್ರಿ ಇಲ್ಲಿ ಶೇಂಗಾನು ಹಾಕಿದೇವಿ. ಇದ್ರಾಗ ಇಲ್ಲಿ ಇದೆ ಶೇಂಗಾ. ಸೂಪರ್ ಸರ್. ನಾವು ಬೆಳೆದು ನಾವು ತಿಂದ್ರೆ ಅದ್ರ ಖುಷಿನೇ ಬೇರೆ. ಹೌದ್ರಿ, ನಾವು ಬೆಳೆದಿದ್ದು ಯಾಕಂದ್ರೆ ಶ್ರಮ ಕೊಟ್ಟೇವೆ ಅಂತೇಳಿ ಅಂದ್ರೆ ಅದನ್ನ ಒಂದು ವೇಸ್ಟ್ ಮಾಡಲ್ಲ. ಓಕೆ ಸರ್.